ನಮಸ್ತೆ. ನಾವೀಗ ಬೆಳಗ್ಗೆ ಆಗ್ಯದ ರೀ. ಸೊ ನಮ್ದು 2 ಗಂಟೆಗೆ ಮಧ್ಯಾಹ್ನ 2 ಗಂಟೆಗೆ ಸ್ಲಾಟ್ ಅದ ಅಂತ ಹೇಳಿದ್ನಲ್ಲ. ಇವಾಗ ನಾವು ರೆಡಿ ಆಗಿಬಿಟ್ಟು ನಾಷ್ಟ ಮಾಡಿಬಿಟ್ಟು ಬಾಲಾಜಿ ದರ್ಶನಕ್ಕೆ ಹೋಗ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೀವಿ. ಇವಾಗ ರೂಮ್ನ ಕೂಡ 9 ಗಂಟೆಗೆ ಅಂದರೆ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಇಲ್ಲ ಅಂದರೆ ಒಂದು ಅರ್ಧ ತಾಸು ಮೇಲೆ ಅದು ಅಂದರೆ ಓಕೆ ಅಂತಾರೆ. ಇಲ್ಲ ಅಂದರೆ ಹೆಚ್ಚಿಗೆ ಅಂದರೆ 9 ರಿಂದ 9 ಗಂಟೆ ತನಕ ಇತ್ತು ಅದು. ನಾವು ನಿನ್ನೆ ರಾತ್ರಿ ಆ್ಯಕ್ಚುಲಿ ಬಂದಿದ್ದು 8:30 ಸುಮಾರು ಅಲ್ಲ ರೀ. ಹೀಗಾಗಿ ಅದು ನಮಗೆ ಒಂದು ಅರ್ಧ ತಾಸು ಎಕ್ಸ್ಟ್ರಾ ಇರ್ಬೋದು ಅಂತ ಅವಕಾಶ ಕೊಟ್ಟಿದಾರಷ್ಟೇ. ಇಲ್ಲ ಅಂದರೆ ಅದು ಮತ್ತೆ ನಾವು ಏನಾರ 1 ತಾಸು ಅಥವಾ ಅರ್ಧ ತಾಸು ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಅಂದರೆ ಮತ್ತೆ ಒಂದು ದಿವಸದ್ದು 3,000 ರೂಪಾಯಿ ಬಾಡಿಗೆ ಹೆಚ್ಚಿಗೆ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಆ ಖರ್ಚು ಅದಕ್ಕೆ ರೀಪ ಮತ್ತೆ 3,000 ರೂಪಾಯಿ ಹಾಕಿ ಇಟ್ಕೊಡೋದು. ಹೀಗಾಗಿ ನಾವು 9 ಗಂಟೆಗೆ ಚೆಕ್ಔಟ್ ಮಾಡ್ಲಿಕ್ಕತ್ತೀವಿ. ಸೊ ಲಗೇಜ್ನೆಲ್ಲ ನಾವು ಕಾರೊಳಗೆ ಇಟ್ಕೊಂಡ್ಬಿಡ್ತೀವಿ. ಇಲ್ಲಪ್ಪ ಅಂದರೆ ನಿಮ್ಗೆ ಅಲ್ಲಿ ಲಗೇಜ್ ಕೌಂಟರ್ ಇರುತ್ತೆ ದೇವಸ್ಥಾನ ಹತ್ರ, ಅಲ್ಲಿ ಕೂಡ ನಿಮ್ಮ ಲಗೇಜ್ಗಳನ್ನ ಇಟ್ಕೋಬಹುದು. ನಾವು ವೆಹಿಕಲ್ ತಂದಿದ್ದೀವಿ ಅಂಥೇಳಿ ನಾವು ಅದರೊಳಗೆ ಇಡಾತೀವಿ. ಒಬ್ಬೊಬ್ಬರು ಸಿಂಗಲ್ ಆಗಿ ಬಂದಿರ್ತಾರೆ ಅಥವಾ ಬಸ್ಸಿಂದ ಬಂದಿರ್ತೀರಲ್ಲ, ಅವ್ರಿಗೆ ಅಲ್ಲಿ ಒಂದು ಲಗೇಜ್ ರೂಮ್ ಅಂತಿದೆ. ಸೊ ಲಗೇಜ್ ಇಟ್ಕೊಳ್ಳೋಕ್ಕೆ ನಿಮ್ಗೆ ಅವಕಾಶ ಕೊಡ್ತಾರೆ. ಸೊ ಇವಾಗ ನಾವೆಲ್ಲರೂ ರೆಡಿ ಆಗಿಬಿಟ್ಟು ಬಾಲಾಜಿ ದರ್ಶನಕ್ಕೆ ಅಂಥೇಳಿ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರಂತರೂ ಬಾಟಲ್ಗೆ ನೀರು ಹಾಕಿ ಇಟ್ಕೊಳಕತ್ತಾರ. ಯಾಕಂದ್ರೆ ಕ್ಯೂ ಒಳಗೆ ನೀರು ಬೇಕಾಕತ್ತಲ್ರಿ ಅಲ್ಲಿ ನಿಂತಾಗ. ಹಿಂಗಾಗಿ ಜ್ಯೂಸ್ ಅದು ಕುಡಿದ್ರು ಕೂಡ ನೀರಾಡಿಕೆ ಅನ್ನೋದು ಕಡಿಮೆ ಆಗೋದಿಲ್ರಿ. ನನ್ನ ಮಗ ಅಂತೂ ರುದ್ರಾಕ್ಷಿ ಹಾಕೊಂಡು ಒಳ್ಳೆ ಜೋರ್ ರೆಡಿ ಆಗಕತ್ತಾನ್ರಿ. ರುದ್ರಾಕ್ಷಿ ಬೇಕಂತ ಹೇಳಿ ರುದ್ರಾಕ್ಷಿ ಸರ ತಗೊಂಡಾನ್ರಿ. ನಾವೀಗ ನಮ್ದು ಹೋಟೆಲ್ನ ಚೆಕ್ಔಟ್ ಮಾಡ್ಕೊಂಡಿವಿ. ಲಗೇಜ್ ಎಲ್ಲ ನಾವು ಕಾರ್ ಒಳಗೆ ಇಟ್ಟೀವಿ. ಎದುರಿಗೆ ಇರುವಂತ ಒಂದು ಅದೇ ಹೇಳಿದ್ನಲ್ಲ ಶ್ರೀನಿವಾಸ್ ಹೋಟೆಲ್ ಅದ ರೀ. ಅದ ಶ್ರೀನಿವಾಸ್ ಹೋಟೆಲ್ಗೆ ಹೋಗಿ ನಾಷ್ಟ ಮಾಡ್ರಾತ್ ಅಂತ ಹೇಳಿ ನಾಷ್ಟ ಮಾಡಿದ್ರು. ಅವ್ರು 2 ಬಟ್ಲಾದಷ್ಟು ಸಾಂಬಾರ್ ಕೊಟ್ಟಾರ. ಯಾಕಂದ್ರೆ ಸಾಂಬಾರ ಫೇಮಸ್ ರೀ ಇಲ್ಲೇ ಅದಕ್ಕೆ. ಹಾಗೆ ನಾವು ಪೂರಿ ಆರ್ಡರ್ ಕೂಡ ಮಾಡಿದ್ವಿ. ಪೂರಿ ನಮ್ಮನೆ ಅದ್ರ ಜೊತೆಗೆ 2 ಬಾಜಿ ಇಷ್ಟ ಕೊಟ್ಟಾರ. ಚಟ್ನಿ ಕೊಟ್ಟಿಲ್ಲ, ಚಟ್ನಿ ಮಾಡಿಲ್ಲ ಅದಕ್ಕೆ. ಹೌದು, ನಮ್ಮ ಮನೆಯವ್ರು ಏನಾಗ್ತದೆ ಚಟ್ನಿ ಮಾಡಿಲ್ಲ ಅನ್ನತ್ತ. ಕರೆಂಟ್ ಇದಕ್ಕಿಲ್ಲ ಅಂತ ಚಟ್ನಿ ಮಾಡಿಲ್ಲ ಅಂದ್ರಿ ಇಲ್ಲೇ. ನಾಷ್ಟ ಅದು ಮುಗಿಸ್ಕೊಂಡ ಇನ್ನು ನೆಕ್ಸ್ಟ್ ನಾವು ಕ್ಯೂಗ್ ನಿಲ್ಬೇಕಲ್ರಿ. ಸೊ ಕ್ಯೂಗ್ ನಿಂತ್ರಾಯ್ತಂತ ಹೇಳಿ ನಾವು ಹೊಂಟಿದ್ವಿ. ಮೊದಲನೇ ಗೇಟ್ WQ4 ಅಂತ ಹೇಳಿ ನಂಬರ್ ಇತ್ತು. ಅಲ್ಲಿ ಹೋಟೆಲ್ದಾಗೆಲ್ಲ ಕೇಳಿದ್ವಿ, ನೀವು ಹೋಗ್ಬೋದ್ರಿ, ಅಲ್ಲಿ ಹೋಗಿ ಕೆಲಸ ನೀವು ಬೇಕಾದ ಟಿಕೆಟ್ ಕೊಡ್ರಿ ಅಂತಂದ್ರೆ. ಇದು ನೋಡ್ರಿ ಮ್ಯೂಸಿಯಮ್. ಇದು ಯಾವ ಮ್ಯೂಸಿಯಂ ಅನ್ನೋದು ಗೊತ್ತಿಲ್ಲ, ಯಾಕೆ ಒಳಗಂತೂ ನಾವು ಹೋಗಿಲ್ರಿ. ಇನ್ನ ವರ್ಕ್ ಇನ್ನ ಪ್ರೋಗ್ರೆಸ್ ಅಂತಿತ್ತು. ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿ ಹೋಗ್ಬೇಕ್ರಿ. ಬಟ್ ಅದನ್ನ ನೆಕ್ಸ್ಟ್ ಟೈಮ್ ಯಾವಾಗ ಬರ್ತೀನೋ ಅನ್ನೋದು ಗೊತ್ತಿಲ್ಲ, ಎಷ್ಟು ವರ್ಷ ಆದ್ಮೇಲೆ ಬರ್ತೀನೋ ಗೊತ್ತಿಲ್ಲ. ಯಾಕಂದ್ರೆ ನಾ ಈಗ ಆಲ್ಮೋಸ್ಟ್ 16 ವರ್ಷದ ಹಿಂದ್ಗಡೆ ತಿರುಪತಿ ಬಂದಿದ್ದು. ಅದು ನೆಕ್ಸ್ಟ್ ಇವಾಗ ಬಂದಿದ್ರಿ. ಅವಾಗೂ ಫ್ಯಾಮಿಲಿಗಳು ಬಂದಿದ್ವಿ. ಇವಾಗ ನಮ್ಮ ಮನೆಯವರು ನನ್ನ ಮಗನ ಜೊತೆ ಬಂದಿದ್ದೀನಿ. ಅವಾಗಿನ ನನ್ನ ಮಗ ಇರಲಿಲ್ಲ, ಹೊಟ್ಟಿರಲಿಲ್ಲ. ಈಗ ನಾವು WQ4 ಇದಕ್ಕೆ ಹೋಗಿ ಕೇಳ್ರಿ ಅಂದ್ರಲ್ಲ. ಸೊ ಈ ಗೇಟಿಗೆ ಹೋದ್ವಿ. ಬಟ್ ನಮ್ಗೇನು ಇಲ್ಲಿ ಅವ್ರಿಗೆ ಒಳಗಡೆ ಕ್ಯೂ ಸಿಗುವಂಥದ್ದು ಎಲ್ಲೂ ಕಾಣಿಸ್ಲಿಲ್ರಿ. ನೀವು ಏನು ಈ ಬಿಲ್ಡಿಂಗ್ ನೋಡಾತಿರಲ್ಲ, ಈ ಬಿಲ್ಡಿಂಗ್ ಒಳಗನ ರೀ ನಮ್ಗೆ ಲಡ್ಡು ವಾಸನೆ ಬರಾತಿತ್ತು. ಬಹುಶಃ ಲಡ್ಡು ಏನಾರ ಮಾಡಕತ್ತಿರ್ಬೇಕ್ರಿ. ಮತ್ತು ಈ ಬಿಲ್ಡಿಂಗ್ ಆ ಕಡೆಯಿಂದ ನೋಡಿದ್ರೆ ನಿಮ್ಗೆ ಇನ್ನೊಂದು ಏನು ಕಾಣಿಸುತ್ತೆ ಅಂದ್ರೆ ಅಲ್ಲಿ ಕೇಶಮುಂಡನ ಮಾಡುವಂಥದ್ದು ಬಿಲ್ಡಿಂಗ್ ಅದ ರೀ. ಸೊ ಅದು ಎದುರಿಗೆ ಇದ್ರ ಮುಂದಿತ್ರಿ ಅದು. ಸೊ ಅದಲ್ಲಪ್ಪ ಅಂತ ಅನ್ಕೊಳ್ಳೋಣ, ಅದನ್ನು ಬಿಟ್ಕೊಟ್ಟು ನಾವು ಮುಂದೆ ಬೇರೆ ಎಕ್ಸ್ಟ್ರಾ ಮುಂದೆ ಗೇಟ್ ಇತ್ತು. ಸೊ 3 ನಂಬರ್ ಗೇಟಿಗೆ ನಾವು ಹೋಗಿ ಅಲ್ಲಿ ಬಂದ್ವಿ. ನೋಡ್ರಿ ಇಲ್ಲಿ ದರ್ಶನಕ್ಕೆ ಏನು ನಿಂತಾರಲ್ಲ ಮಂದಿ ಶೆಡ್ ಒಳಗೆ, ಪೂರ ಈ ಲೈನ್ ಒಳಗೆ ನಾವು ಹೋಗಿ ರೀಚ್ ಆಗ್ಬೇಕ್ರಿ. ಇದು ನಮ್ಮ ಲೈನ್ ರೀ. ಈಗ ಇದು 300 ರೂಪಾಯಿ ಟಿಕೆಟದ್ದು ಲೈನು. ಇಲ್ಲಿ ನಿಮಗೆ ಫ್ರೀ ಲಗೇಜ್ಗಳು ಎಲ್ಲೆಲ್ಲಿ ಇಡೋದು ಅದನ್ನೆಲ್ಲ ಕೊಟ್ಟಿದ್ದಾರೆ. ಮತ್ತು VIP ಗಳಿಗೆ ಸೊ ಅದು ದಾರಿ ಇಲ್ಲೇ ಇದೆ ರೀ. ಸೊ ಡೋನರ್ ಅಂದರೆ ಕೇಶ್ ಮುಂಡನ ಮಾಡ್ಕೊಸ್ಕೋಬೇಕಂದ್ರೆ ಇದು ಮುಂದೆ ಹೋಗ್ಬೇಕಂತ ಹೇಳೆಲ್ಲ ಹಿಂಗೆ ಬರ್ದಿದ್ರು. ಹಾಗೆ ನಾವು ಚಪ್ಪಲಿ ಒಂದು ಇರ್ತೈತಲ್ರಿ. ಸೊ ಚಪ್ಪಲಿ ಬಿಡ್ಲಿಕ್ಕೆ ಸೇಫ್ ಜಾಗ ಅಂತ ಹೇಳಿ ಇದೊಂದು ಚಪ್ಪಲಿ ಇಟ್ಕೊಂಡ್ರೆ ಇಟ್ಟಿದ್ರಿ. ಸೇಫ್ಟಿ ಆಗಿರುತ್ತೆ ಅಂತ ಹೇಳಿ ಅಷ್ಟೇ. ಒಳಗೆ ನಾವು ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಳ್ಳೋದಷ್ಟೇ, ಯಾರು ಇಲ್ಲಿ ಇದನ್ನ ಮಾಡೋದಿಲ್ಲ. ನಮ್ಮ ಚಪ್ಪಲ್ ಅಂತ ಹೇಳಿ ಬಿಟ್ಟು ಹೊಂಟೇವಿ. ಇವಾಗ ನೆಕ್ಸ್ಟ್ ನಮ್ಮ ಕ್ಯೂ ಜಾಯ್ನ್ ಆಗಕ್ಕಂತೇಳಿ ಹೊಂಟೇವಿ ನೋಡ್ರಿ. ಈಗ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಈ ಕ್ಯೂ ಅನ್ಕೊಂಡಷ್ಟು ಹಗರಿಲ್ರಿ, ಇನ್ನೂ ಭಾಳ ದೂರ ಐತಿ. ಒಳಗೆ ಇಷ್ಟು ಅಡ್ಡಾಡೋಕ್ಕದು ಗಟ್ಟಿದ್ರೆ ಓಕೆ ರೀಪ, ಮತ್ತೇನಿಲ್ಲ. ವೃದ್ಧರಿಗೆ ಅಂಥೇಳಿ ಬೇರೆ ಸಪ್ರೇಟ್ ಲೈನ್ ಅದ ಅಂತ ಅಂದರು. ಮತ್ತು ಸಣ್ಣ ಕೂಸ್ಗಳಿರ್ತಾವಲ್ರಿ 1 ವರ್ಷದ ಒಳಗಡೆ ಫೀಡಿಂಗ್ ಬೇಬೀಸ್. ಸೊ ಅಂಥವ್ರಿಗೆ ಕೂಡ ಬೇರೆ ಲೈನ್ ಇರುತ್ತೆ. ಅದು ಟಿಕೆಟ್ ಅದ್ರೊಳಗೆ ಎಲ್ಲಿ ಮೆನ್ಷನ್ ಇದ್ರಿಕಿಲ್ರಿ. ಬಟ್ ಇಲ್ಲಿ ಬಂದ ತಿಳಿತು. ಹಂಗಿದ್ದಾಗ ಬೇಕಾದ್ರೆ ಡೈರೆಕ್ಟಾಗಿ ನಿಮ್ಗೆ ಒಳಗೆ ಅಂದರೆ ಜಾಸ್ತಿ ಹೊತ್ತು ಕಾಸಲ್ಲ, ಲಘುನ ಬಿಡ್ತಾರ ಅಂತ ಹೇಳಿನೂ ಕೇಳ್ಪಟ್ವಿ.
ನೋಡ್ರಿ ಈಗ ಏನು ಕ್ಯೂ ಕಾಣತ್ತಲ್ಲ ಈ ಕ್ಯೂ ಒಳಗೆ ನಾವು ಜಾಯ್ನ್ ಆಗ್ಬೇಕ್ರಿ ಈಗ ನಾವು ಎಷ್ಟು ದೂರ ಅದೇವ್ ನೋಡ್ರಿಪ್ಪ ಮುಂದಾರೆ ಇಷ್ಟು ಮಂದಿ ಇದಾರೆ ಇಲ್ಲಿ ಹೋಗಿ ಮತ್ತೊಂದಿಷ್ಟು ಜನ ಕೇಳಿದ್ವಿ ಆ ಕಡೆ ಸೈಡ್ ಒಳಗೆ ಈ ಕಡೆ ಹೋಗ್ಬೇಕಾ ಆ ಕಡೆ ಹೋಗ್ಬೇಕಾ ರೀ ಅಂತೇಳಿ ಆಮೇಲೆ ಅಂದು ತೋರಿಸಿರೋರು ಇಲ್ಲ ಇಲ್ಲಿ ಎದುರಿಗೆ ಅದ ನೋಡಿ ಅಂತೇಳಿ ಸೊ ಇಲ್ಲಿಂದ ನೋಡ್ದ ಇಲ್ಲಿ ಈ ಕ್ಯೂ ಇಂದ ನಾವು ಒಳಗೆ ಎಂಟರ್ ಆಗಬೇಕು ಸೊ ಇದು ಎಂಟರ್ ಆದ್ರಂದ್ರೆ ಮುಗಿತ್ರಿ ನೆಕ್ಸ್ಟ್ ನಾವು ಕ್ಯೂ ಜಾಯ್ನ್ ಆದಂಗ ರೀ ಇಲ್ಲಿ ಕೆಲವ್ರು ನೀವು ಕೇಸರಿ ಸಾಡಿ ಉಟ್ಕೊಂಡವ್ರನ್ನೆಲ್ಲ ನೋಡಾಕತ್ತೀರಿ ಆದ್ರೆ ಆ್ಯಕ್ಚುಲಿ ಅವರು ಒಂದೇ ಟೀಮ್ದವರು ಅಂತಂದ್ರೆ ಬೇರೆ ಊರಿಂದ ಬಂದಿರ್ತಾರಲ್ಲ ಕೋಡ್ ಮಾಡ್ಕೊಂಡು ಬಂದಿರ್ತಾರಲ್ಲ ಸೊ ಈಗ ಕೆಲವರು ಟೋಪಿ ಹಾಕೊಂಡ್ ಬಂದಿರ್ತಾರ ಅಂದ್ರೆ ಗೊತ್ತು ಸಿಗ್ಲಿ ಅಂತೇಳಿ ಹಂಗೆ ಈಗ ಒಂದು ಸಾಡಿ ಉಟ್ಕೊಂಡ್ಬರೋದು ಟ್ರೆಂಡ್ ಆಗಿತ್ತು ರೀ ಸೊ ಅಲ್ಲಿ ಕೆಲವು ಜನ ಸಾಡಿ ಈ ಥರ ಬೇರೆ ಬೇರೆ ಒಂದು ವೆರೈಟಿ ಇದ್ದದ್ದು ಸಾಡಿಗಳನ್ನ ಉಟ್ಕೊಂಡು ಬಂದಿದ್ರಿ ಗ್ರೂಪ್ಗಳನ್ನ ನಾನು ನೋಡಿನ್ರಿ ನೋಡ್ರಿ ನಾವು ಈ ಒಳಗೆ ನಾವು ಎಂಟರ್ ಆದ್ವಿ ಇದ ನಮ್ಮ ಕ್ಯೂ ರೀ ಕ್ಯೂ ಒಳಗೆ ನಾವು ಎಂಟರ್ ಆದ್ವಂದ್ರೆ ಮುಗಿತಿನ ದರ್ಶನ ತಗೊಂಡ ಹೊರಗೆ ಬರಬೇಕು ಆ ಕಡೆ ನೋಡಕತ್ತಿರಲ್ಲ ನೀವು ಅಷ್ಟೆಲ್ಲ ನಾವು ಕ್ಯೂ ದಾಟ್ಕೊಂಡು ಹೋಗಬೇಕು ಈ ಕ್ಯೂ ಮೂಲಕ ನಿಮ್ಗೆ ಹೇಳ್ತೇನೆ ಎಷ್ಟು ಜನ ಬೇಜಾರ ಅನ್ನೋದು ಆಗ್ಲಿಲ್ಲ ರೀ ಯಾಕಂದ್ರೆ ಇಷ್ಟು ಜನ ಇರ್ತಾರೆ ಒಬ್ರಿಗೊಬ್ರು ಮಾತಾಡ್ತಿರ್ತಾರೆ ಬಟ್ ಭಾಷೆ ಅಂತೂ ಗೊತ್ತಿಲ್ಲ ನಮ್ಮ ಭಾಷೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಭಾಷೆ ನಮಗೆ ಗೊತ್ತಿಲ್ಲ ಮಾತಾಡಿದ್ರೆ ನಾವೇ ಮಾತಾಡ್ಕೋಬೇಕು ಅಷ್ಟೇ ರೀ ಬಟ್ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಎಷ್ಟು ಕಸ ಚೆಲ್ಲಾಡಿದ್ದಾರೆ ಯಾವ ಡಿಗ್ರಿ ತೊಗೊಂಡ್ರೆ ಏನಾತ್ರಿ ಇಷ್ಟೆಲ್ಲ ಕಸ ಚೆಲ್ಲಾಡಿ ಹಿಂಗೆ ಚೆಲ್ತಾರಲ್ಲ ಬಸ್ ಆ್ಯಕ್ಚುಲಿ ಹಿಂಗೆ ಕಸ ಚಲೋ ಬದಲಿ ಅವ್ರ ಡಿಗ್ರಿ ಸರ್ಟಿಫಿಕೇಟ್ನ ಚಲೋ ನೋಡ್ರಿ ಕಸದ ಬುಟ್ಟಿಗೆ ಯಾಕಂದ್ರೆ ಅವ್ರ ನಾಲೆಜೇ ಇಲ್ಲಲ್ಲ ಅನ್ನೋ ಹಂಗೆ ಆಗ್ಬಿಡ್ತ್ರಿ ಇದು ಎಷ್ಟೇ ಕ್ಲೀನ್ ಇಡಕ್ಕೆ ಅವ್ರು ಪ್ರಯತ್ನ ಮಾಡಿದ್ರು ಕೂಡ ಎಲ್ಲರೂ ಒಂಚೂರು ಗಲೀಜು ಮಾಡೋದಂತೂ ಬಿಡೋದಿಲ್ಲ ನೋಡ್ರಿಪ್ಪ ನಮ್ಮ ಮಂದಿ ನೋಡ್ರಿ ಎಲ್ಲ ಕಡೆ ಆ್ಯಕ್ಚುಲಿ ಫುಲ್ ಕ್ಲೀನ್ ಅದ ರೀ ಫುಲ್ ಮೇಂಟೆನೆನ್ಸ್ ಅದು ಭಾರಿ ಅದ ಎಲ್ಲಿ ಕೂಡ ನಿಮ್ಗೆ ಬ್ಯಾಡ್ ಸ್ಮೆಲ್ ಬರೋಲ್ಲ ಏನಿಲ್ಲ ಎಷ್ಟು ಕ್ಲೀನ್ ಅದ ಮೆಟ್ಲುಗಳು ಸಮೇತ ಒಳಗಡೆ ಎಲ್ಲ ಫ್ಯಾನಿನ ವ್ಯವಸ್ಥೆ ಎಲ್ಲ ಭಾರಿ ಇಟ್ಟಾರ ನಾವು ಒಳಗೆ ಎಂಟರ್ ಆಗೋಣ ಸ್ವಲ್ಪ ಮಳೆ ಜಿಟಿ ಅಂತ ಬಂತು ಅಷ್ಟೇ ರೀ ಸ್ವಲ್ಪ ಹೊತ್ತು ಕೂತ್ವಿ ನಾವು ಅಲ್ಲಿ ಒಳಗಡೆ ಸ್ವಲ್ಪ ನೀರು ಕುಡಿದ್ರಾಯ್ತು ಅಂತ ಹೇಳಿ ಕುಂತ್ಕೊಂಡು ನೀರು ಕುಡಿದ್ವಿ ಇನ್ನೂ ಅದ ರೀ ನಮ್ಮದು ಜರ್ನಿ ಆ್ಯಕ್ಚುಲಿ ಇನ್ನೂ ಭಾಳ ಮುಂದೆ ಅದ ರೀ ನಮ್ಮದು ಇವಾಗ ನಿಮ್ಗೆ ತೋರಿಸ್ತೀನಿ ನಿಮಗೆ ಅಲ್ಲಿ ಮೆಟ್ಲ ಮೇಲೆಗಡೆ ಇನ್ನೊಂದು ಲೈನ್ ಅದಲ್ಲ ಆ ಲೈನ್ ಒಳಗೆ ಇದ್ದೀವಿ ನಾವು ಅಲ್ಲಿಂದ ಇವಾಗ ಈ ಲೈನಿಗೆ ಬಂದಿದ್ದೀವಿ ಸೊ ಇದನ್ನೇ ಎಂಟರ್ ಆಗಿ ನಾವು ಮುಂದೆ ಹೋಗಿದ್ರೆ ನಮ್ದು ಮೊಬೈಲ್ ಅದು ಲಾಸ್ಟ್ ಅಲ್ಲಿ ಮಟ್ಟ ಅಷ್ಟೇ ನಮ್ಗೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇರೋದು ಇಲ್ಲಿ ನೋಡ್ರಿ ಒಳಗೆ ನಿಂತಾಗ ಕೆಲವು ಗಾಡಿ ಮೇಲೆಲ್ಲ ಅವ್ರ ಹೆಸರು ಯಾರ್ಯಾರು ಹೆಸರು ಬರೆದಿದ್ರು ಅದನ್ನ ಮಾತ್ರ ಎಲ್ಲಿ ಬಿಡೋದಿಲ್ಲ ಅನ್ನೋದಕ್ಕೆ ಇದಕ್ಕೆ ಸಾಕ್ಷಿ ನೋಡ್ರಿಪ್ಪ ಹಿಂಗೆ ಗೋಡಿ ಮೇಲೆ ಗೀಸ್ತಾರೋ ಅವ್ರಿಗೆ ಗೊತ್ತ್ರಿಪ್ಪ ಏನು ಈ ಹುಡುಗ ಅಂತೂ ನೋಡ್ರದ ಇವ್ ಚಳಿ ಮೇಲೆ ಕುಂತ್ಕೊಂಡು ಹೋಗ್ಬೇಕಂದ್ರೆ ಇವ್ ಚಳಿ ಎಲ್ಲ ಸ್ವಚ್ಛ ಮಾಡ್ಕೊಂತ ಹೊಟ್ಟಾನ್ರಿ ಇವ ಒರ್ಸ್ಕೊಂತ ಇಂಥ ಕಿಡಿಗಿಡಿ ಹುಡುಗರು ಕೂಡ ಇದ್ದು ರೀ ನೋಡ್ರಿಪ್ಪ ಇವು ಇಂಥ ಹುಡುಗನ ಕರ್ಕೊಂಡು ಬಂದ್ರಂತೂ ಭಾರಿ ಬಿಡ್ರಿ ಇಷ್ಟು ಗದ್ದಲ್ದಾಗ ನಾವಿನ್ನೂ ಅಲ್ಲಿ ಮುಂದೆ ಒಂದು ಲೈನ್ ಕಾಣತೈತಿ ಅಲ್ಲ ನಿಮಗೆ ಓಕೆ ಅಲ್ಲಿ ಹೋಗಿ ನಾವು ಜಾಯ್ನ್ ಆಗ್ಬೇಕ್ರಿ ಇವಾಗ ಮತ್ತಿನ್ನ ಆ ಲೈನ್ ಐತದು ಒಳಗಡೆ ಅಂತೂ ಈ ಥರ ಫ್ರೂಟಿ ಗಿಟಿ ಎಲ್ಲ ಇಟ್ಟಿರ್ತಾರ ಅಂದ್ರೆ ಯಾರು ಇದ್ರೆ ಹಂಗೆ ಸೇಲ್ ಮಾಡಕ್ಕೆ ನಿಂತಿರ್ತಾರ್ರಿ ಅಷ್ಟೇ ಮತ್ತು ಇದೆ ನೋಡ್ರಿ ಲಾಸ್ಟ್ ಲಗೇಜ್ ಕೌಂಟರ್ ಸೊ ಫ್ರೀ ಲಗೇಜ್ ಎಲ್ಲ ಕೊಡಬೇಕು ನಮ್ಮ ಮೊಬೈಲ್ ಫೋನ್ಗಳನ್ನ ಕೊಡಬೇಕು ಮೊಬೈಲ್ ಫೋನ್ಗಳನ್ನ ಕೊಟ್ಟ ಮೇಲೆ ಅದಕ್ಕೆ ಅವರು ರೆಸಿಟಿ ಕೊಡ್ತಾರೆ ಆ ರೆಸಿಟಿ ಮಾತ್ರ ನಾವು ಜೋಪಾನವಾಗಿ ಇಟ್ಕೋಬೇಕಾಕೈತ್ರಿ ಆ ರೆಸಿಟಿ ಬಂದುಬಿಟ್ಟು ಈಗ ನಾವು ಏನು ಕೊಟ್ಟೇವಲ್ಲ ಇಲ್ಲಿ ಬರೋದಿಲ್ಲ ರೀ ನಾವು ಬೇರೆ ಕಡೆ ಬರುತ್ತೆ ಅದು ಅಂದರೆ ತೋರಿಸ್ತೇನೆ ನಿಮಗೆ ಅದನ್ನ ಮುಂದೆ ಆ ಕೌಂಟರ್ ಕಡೆ ಹೋಗಿ ನಾವು ತೊಗೊಳ್ದಿರುತ್ತೆ ವಾಪಸ್ ಇಲ್ಲೇ ಬಂದು ತೊಗೋಬೇಕಂತ ಏನು ಇಲ್ಲ ಇವಾಗ ನೋಡ್ರಿ ಲಾಸ್ಟ್ ಇದೆ ಕ್ಯೂ ಒಳಗೆ ನಿಂತು ನಾವು ಫೋನ್ ಎಲ್ಲ ಕೊಟ್ಟು ಬಂದರೆ ಮುಗಿತೀವಿ ಇವನ್ ವೆನಿಟಿ ಬ್ಯಾಗು ಹೆಣ್ಮಕ್ಳು ತೊಗೊಂಡು ಹೋಗ್ಬೋದ್ರಿ ಅದೇನಿಲ್ಲ ಇದೆ ನೋಡ್ರಿ ನಮ್ಮ ಡೆಲಿವರಿ ಕೌಂಟರ್ ಅಂಥೇಳಿ ಇದ್ರಾಗ PAC 4 3 5 ಹಿಂಗೆಲ್ಲ ಇರ್ತಾವ್ರಿ ಅಲ್ಲಿ ಹೋಗಿ ನಾವು ನಮ್ಮ ಐಟಮ್ಸನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಇವಾಗ ನೋಡ್ರಿ ನಮ್ಮ ಐಟಮ್ಸನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ರಿ ನೋಡ್ರಿ ಹೆಂಗೆ ಕಾಣ್ಲಿಕ್ಕತ್ತೀನಿ ಆ್ಯಕ್ಚುಲಿ ಎಷ್ಟೊತ್ತಾಗಿತ್ತಪ್ಪ ಅಂದ್ರೆ ಒಳಗಡೆ ಹೋಗಿದ್ದು ನಾವು ಪೋನಿ 12 ಒಳಗೆ ಹೋಗೇವ್ರಿ 6:30 ಸುಮಾರು ನಮ್ಗೆ ದರ್ಶನ ಸಿಕ್ಕಿದೆ ಟೋಟಲ್ ಆಗಿ ಅಂತಂದ್ರು 6.5 ತಾಸು ಅಂತಂದ್ರು ಅಡ್ಡಿ ಇಲ್ಲ ರೀ ಇವಾಗ ನೋಡ್ರಿ ದರ್ಶನ ಮುಗಿಸ್ಕೊಂಡು ನಮ್ಮ ವೆಂಕಟೇಶ್ವರ ದೇವಸ್ಥಾನದ ಇದನ್ನ ಕಳಶ ತೋರ್ಸಾಕತ್ತೀನಿ ನೋಡ್ರಿ ಇದು ಕಳಶ ಎಲ್ಲ ಏನಪ್ಪ ಅಂದ್ರೆ ಎಲ್ಲ 6:30 ದರ್ಶನ ಮುಗಿದ್ರು ಕೂಡ 6:30 ದರ್ಶನ ಮುಗಿಸ್ಕೊಂಡು ಲಡ್ಡು ಎಲ್ಲ ತೊಗೊಂಡು ಬರೋದಿರ್ತದ್ರಿ ಅಲ್ಲಿವರೆಗೂ ನಮ್ಗೆ ಅದು ವಿಡಿಯೋ ಮಾಡ್ಲಿಕ್ಕೆ ಫೋನ್ ಅದು ಎಲ್ಲವೇ ಇರಲ್ಲ ಎಲ್ಲ ತೊಗೊಂಡ್ಬಿಟ್ಟು ಏನೇನು ಬೇಕೋ ಅದೆಲ್ಲ ತೊಗೊಂಡು ಹೊರಗೆ ಬಂದಾಗ ನಿಮ್ಗೆ ಲಗೇಜು ಮತ್ತು ನಿಮ್ಮ ಫೋನು ಕೊಡ್ತಾರೆ ಇಲ್ಲಿ ಹೊರಗಡೆನೆ ಕರ್ಪೂರ ಹಚ್ಚೋದು ಎಲ್ಲ ವ್ಯವಸ್ಥೆ ಐತ್ರಿ ಇದು ದೊಡ್ಡ ಏನು ಹಾಲ್ ಗತ್ತೆ ಕಾಣತ್ತಲ್ಲ ಇಲ್ಲಿ ಎಲ್ಲ ಫಂಕ್ಷನ್ಗಳದು ಆದರೆ ಅಂದ್ರೆ ವೆಂಕಟೇಶ್ವರಂದು ಏನು ಪಾಲಿಕೆ ಅದು ಇರುತ್ತೆ ಅವೆಲ್ಲ ಇಲ್ಲಿ ಮಾಡ್ತಾರ್ರಿ ನೋಡೋದೆಲ್ಲ ಮುಂದೆ ಕಾಣತೈತಲ್ಲ ಝೂಮ್ ಮಾಡಿದ್ದು ಅಲ್ಲಿ ಕರ್ಪೂರ ಅದು ಹಚ್ಚೋದು ಎಲ್ಲ ಅದ ಸೊ ನಮೋ ವೆಂಕಟೇಶ ಅಂತ ಹೇಳಿ ಎಲ್ಲರೂ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕೋದನ್ನು ಮಾತ್ರ ಮರ್ಯಾಕೆ ಹೋಗಬೇಡ್ರಿ
ತಿರುಪತಿಗೆ ಹೋಗೋದು ಎಷ್ಟು ಮುಖ್ಯ ಅನಿಸುತ್ತಲ್ಲ ಆ್ಯಕ್ಚುಲಿ. ತಿಂಗಳಾನ್ಗಟ್ಲೆ ಮುಂಚೆನೇ ನಾವು ಬುಕ್ಕಿಂಗ್ ಎಲ್ಲ ಮಾಡಿರ್ತೀವಿ, ಅದಕ್ಕೋಸ್ಕರ ವೇಟ್ ಮಾಡಿರ್ತೀವಿ. ಇಲ್ಲಿ ಸತ್ಸಂಗ ಅನ್ನೋ ಸ್ವಲ್ಪ ಕಾರ್ಯಕ್ರಮ ಸಣ್ಣದಾಗಿ ಕಾಯಂ ಇರ್ತೈತೆ ರೀ. ಅದರಲ್ಲಿ ಅದೊಂದು ಸ್ವಲ್ಪ ಅದೊಂದು ದೇವಸ್ಥಾನ ಇದಿತ್ತು. ಹಾಗೆ ಇದೇನು ಮುಂದೆ ಜನ ನೋಡ್ತಾರೆ ಎಲ್ಲ ಫ್ರೀ ಆಗಿ ಇಲ್ಲಿ ಮಕ್ಕೊಂಡಿದ್ರು, ಇಲ್ಲೇ ವಾಸ್ತವ ಉಳ್ರಿದ್ರು. ಇಲ್ಲೇ ಎದುರುಗಡೆನೆ ಆ್ಯಕ್ಚುಲಿ ಕೇಶಮುಂಡನ ಇತ್ತರಿ. ಅದೊಂದು ಬಿಲ್ಡಿಂಗ್ ಇದೆ ನೋಡ್ರಿ, ಬಿಲ್ಡಿಂಗ್ ಕೇಶಮುಂಡನ. ಇಲ್ಲೇ ನೀವು ನಿಮ್ಮ ಕೇಶಗಳನ್ನ ದಾನ ಮಾಡಬಹುದ್ರಿ. ಸೊ ಇಲ್ಲಿ ಒಳಗಡೆ ಹೋದರೆ ಅದಕ್ಕೂ ಕೌಂಟರ್ಸ್ ಇರ್ತವೆ, ಪಾಳೆ ಇರುತ್ತೆ. ಅಲ್ಲಿ ಕೂಡ ನಿಮ್ಗೆ ಸಿಟಿ ಕೊಡ್ತಾರೆ. ಸೊ ಸಿಟಿ ಕೊಟ್ಟು ಅದು ಯಾವ್ಯಾವ ಕೌಂಟ್ರಿಗೆ ಹೋಗಿ ನೀವು ತಲೆನ ಮುಂಡನ ಮಾಡಿಸ್ಕೋದಿರುತ್ತೆ, ಅಲ್ಲಿ ಹೋಗಿ ಮುಂಡನ ಮಾಡಿಸ್ಕೊಂಡ್ ಬರೋದು ಇರುತ್ತೆ. ಕೂದಲೆಲ್ಲ ತೆಗೆಸ್ಕೊಂಡ್ ಬರೋದು ಇರುತ್ತೆ. ಹೊರ ಬರೋಣ ನಿಮ್ಗೆ ಈ ರೀತಿಯಾಗಿ ಮಸ್ತ್ ಕಾಣಿಸ್ತೈತ್ರಿ. ಆ್ಯಕ್ಚುಲಿ ಒಳಗಡೆ ಎಲ್ಲ ನೀವು ಭಾಳ ತನಕ ನಿಂತಿರ್ತಿರಲ್ಲ ಅನ್ನೋದಷ್ಟೇ ಕರೆ. ಬಟ್ ಹೊರ ಬಂದು ದರ್ಶನ ಅದೇನು ಜಸ್ಟ್ ಒಂದು 20 ಸೆಕೆಂಡ್ ದರ್ಶನ ರೀಪ. ಬಟ್ ಅದ ಒಂದು ದೊಡ್ಡ ಪಾವನ. ಏನು ಮಸ್ತ್ ಕಾಣಿಸುತ್ತೆ ವಿಗ್ರಹ ಅಂದರೆ, ಸೂಪರಾಗಿ ಕಾಣಿಸುತ್ತೆ ವಿಗ್ರಹ. ಹಾಗೆ ನಮ್ಮ ಬಾಲಾಜಿಯು ಕೂಡ ಅರ್ಧ ತೆಗ್ದಾರ ಅಂತ ಹೇಳೇ ವಿಚಾರ. ಅದು ಆ್ಯಕ್ಚುಲಿ ಯಾಕಂತ ಅಂದ್ರೆ ಅಷ್ಟೊಂದು ಶಕ್ತಿ, ಅಷ್ಟೊಂದು ಪವಾಡ ಅವನ ಕಣ್ಣಲ್ಲಿ ಇದೆ ರೀ. ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ, ಅವನ ಶಕ್ತಿ ತಡ್ಕೊಳ್ಳುವಷ್ಟು ಕೆಪಾಸಿಟಿ ನಮ್ಮಲ್ಲಿ ಇಲ್ಲ ಅನ್ನೋದು ಅಷ್ಟೇ ರೀ. ಹಾಗೆ ವೆಂಕಟೇಶ್ವರಿಗೆ ನಿಜವಾದ ಕೂದಲು ಕೂಡ ಅದಾವ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ. ಮತ್ತು ಆ ವಿಗ್ರಹಕ್ಕಿರೋದು ನಿಜವಾದ ಕೂದಲು. ಹಾಗೆ ಅಲ್ಲದೆ ಸ್ವಲ್ಪ ಸ್ವೆಟ್ಟಿಂಗ್ ಕೂಡ ಆಗುತ್ತೆ ಅಂತಲೂ ಅಂದರೆ ನೀರು ಬರ್ತಾ ಇರುತ್ತೆ ವಿಗ್ರಹದಿಂದ ಅಂತಲೂ ಕೇಳಿದ್ದೀವಿ. ತುಂಬ ಬೆಲೆ ಬಾಳುವ ವಜ್ರ ವೈಡೂರ್ಯದಿಂದ ಅಲಂಕಾರನ ಮಾಡಿರ್ತಾರ್ರಿ ವೆಂಕಟೇಶ್ವರಗೆ. ನೋಡಕ್ಕೆ 2 ಕಣ್ಣು ಕೂಡ ಸಾಲೋದು. ಇಷ್ಟು ದಿವಸ ಮಟ್ಟ ಕಾದಿದ್ದಕ್ಕೆ ನಾವು ಅದನ್ನು ದರ್ಶನ ತೊಗೊಂಡು ಬಂದಿದ್ದು ನಿಜವಾಗ್ಲೂ ಒಂಥರ ಧನ್ಯ ಅನ್ನಿಸ್ತೀರಿ ನಮ್ಗೆ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇನ್ಫಾರ್ಮೇಷನ್ ಒಳ್ಳೇದು ಅನಿಸಿದರೆ ಶೇರ್ ಮಾಡಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಮತ್ತೆ ಕಾಯ್ತಾ ಇರಿ. ನಾನು ಕೂಡ ನೆಕ್ಸ್ಟ್ ವಿಡಿಯೋ ಮತ್ತೊಮ್ಮೆ ಇದೇ ರೀತಿಯಾದ ಒಳ್ಳೆಯ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು. ಮತ್ತೆ ಬೆಟ್ಟಾಗೋಣ್ರಿ.